ಪುಸ್ತಕಗಳಲ್ಲಿ ಸಿಕ್ಕಂತಹ ಮಾಹಿತಿಯನ್ನು ಆಧರಿಸಿ ನಾನು ಒಂದಷ್ಟು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಈ ಕೋಟೆಯನ್ನು ಮೊದಲಿಗೆ ಪ್ರಾರಂಭಿಸಿದ್ದು ಇಲ್ಲಿಯ ಸ್ಥಳೀಯ ಪಾಳೆಗಾರನಾದ ಚಿಕ್ಕಭೂಪಾಲ ಅನ್ನೋರು ಈ ಒಂದು ಕೋಟೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾರೆ. ಚಿಕ್ಕಭೂಪಾಲರಿಗೆ 3 ಜನ ಮಕ್ಕಳಿರ್ತಾರೆ. ಇದರಲ್ಲಿ ಮೊದಲನೇ ಮಗ ತೊಂಟೇಂದ್ರ ಅಂತೇಳಿ, ಎರಡನೇ ಮಗ ಬಂದ್ಬಿಟ್ಟು ಚನ್ನಪ್ಪ ಗೌಡ, ಮೂರನೇ ಮಗ ಬಂದ್ಬಿಟ್ಟು ಸಪ್ಪೇಂದ್ರ ಅಂತ ಹೇಳಿ 3 ಜನ ಮಕ್ಕಳಿರ್ತಾರೆ. ಅದರಲ್ಲಿ ತೊಂಟೇಂದ್ರ ಯುದ್ಧದಲ್ಲಿ ಸಾವನ್ನಪ್ಪಿದ್ರೆ ಚನ್ನಪ್ಪ ಗೌಡ ತನ್ನ ಬಾಲ್ಯದಲ್ಲಿಯೇ ಯಾವುದೋ ಕಾಯಿಲೆಗೆ ತುತ್ತಾಗಿ ಅಕಾಲಿಕ ಮರಣವನ್ನು ಹೊಂದುತ್ತಾನೆ. ಮೂರನೇ ಮಗನಾದ ಸಪ್ಪೇಂದ್ರ ಈ ಒಂದು ಕೋಟೆಯನ್ನು ಆಳ್ತಾ ಇರ್ತಾನೆ. ಅಂದರೆ ಅವರ ಪಾಳೆಯಪಟ್ಟುವಿನಲ್ಲಿರುವ ಎಲ್ಲ ಕೋಟೆಗಳನ್ನು ಆಳೋಕ್ಕೆ ಶುರು ಮಾಡ್ತಾನೆ. ಯಾಕಂದರೆ ಅವರ ತಂದೆ ಚಿಕ್ಕಭೂಪಾಲರು ಸಾವನ್ನಪ್ಪಿದ ನಂತರ ಅವೆಲ್ಲ ಪಟ್ಟಗಳನ್ನು ಕೂಡ ಸಪ್ಪೇಂದ್ರನಿಗೆ ಒಪ್ಪಿಸಲಾಗುತ್ತೆ. ಅವರ ತಂದೆಯ ಆಶಯದಂತೆ ಮತ್ತು ಅವರ ತಂದೆಯ ಹೇಳಿಕೊಟ್ಟ ಮತ್ತು ಅವರ ತಂದೆಯ ಎಲ್ಲ ಆಶಯಗಳನ್ನು ಅವರು ಈಡೇರಿಸ್ತಾ ಹೋಗ್ತಾರೆ. ಮತ್ತು ಸಪ್ಪೇಂದ್ರನಿಗೂ ಕೂಡ 3 ಜನ ಮಕ್ಕಳು ಇರ್ತಾರೆ. ಸೊ ಅವರ ಒಂದು ಇತಿಹಾಸವನ್ನು ನಾನು ಮುಂದೆ ಹೋಗ್ತಾ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾಕೆ ನೋಡಿ ಸ್ನೇಹಿತರೆ, ಇದು ಮೊದಲನೇ ಎಂಟ್ರೆನ್ಸು ಕೋಟೆದು. ನೋಡಿ ಎಲ್ಲ ಕನ್ಸ್ಟ್ರಕ್ಷನ್ ಈಗ ಕಟ್ತಾ ಇದ್ದಾರೆ. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿದೆ ಅಂತ. ಸೊ ಹೀಗೇ ನಮ್ಮ ಕರ್ನಾಟಕದ ಎಲ್ಲ ಕೋಟೆಗಳನ್ನು ಕೂಡ ಅಭಿವೃದ್ಧಿ ಪಡಿಸಿದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದಷ್ಟು ಕಾಲ ಈ ಕೋಟೆಗಳನ್ನು ನಾವು ನೋಡ್ಬೋದು, ನಮ್ಮ ಮುಂದಿನ ಪೀಳಿಗೆ ಕೂಡ ನೋಡ್ಬೋದು ಅಂತ ನಾನು ಅನ್ಸ್ಕೊಳ್ತೀನಿ. ಸೊ ಹೀಗೆ ಎಲ್ಲ ಕೋಟೆಗಳನ್ನು ಕೂಡ ಇನ್ನೂ ಕಟ್ಟಲಿ ಅಂತ ಭಾವಿಸ್ತಾ ಬನ್ನಿ ಮುಂದಕ್ಕೆ ಹೋಗೋಣ. ನೋಡಿ ಸ್ನೇಹಿತರೆ, ಎಷ್ಟು ಬೃಹದಾಕಾರವಾದ ಕಲ್ಲಿನ ಕೋಟೆ ಇದು ಅಂತ ನೋಡ್ಬೋದು ನೀವು. ನೋಡಿ ಯಾವ ಥರ ಇದೆ. ಬನ್ನಿ ಹೋಗೋಣ. ನೋಡಿ ಇದೆಲ್ಲ ಕೋಟೆನೇ. ಸ್ನೇಹಿತರೆ, ಇದು ಕೋಟೆಯ ಮೊದಲನೇ ಮಂಟಪ. ಇನ್ನೂ ಚೆನ್ನಾಗಿದೆ, ಸ್ವಲ್ಪ ಹಾಳಾಗಿದೆ ಅನ್ನೋದು ಬಿಟ್ಟರೆ ಇನ್ನೂ ತುಂಬ ಚೆನ್ನಾಗಿದೆ ಕೋಟೆ. ಸ್ವಲ್ಪ ಗೋಡೆಗಳು ಮಾತ್ರ ಬಿದ್ದೋಗಿದ್ದಾವೆ. ಬಟ್ ಕಲ್ಲಿನ ಮಂಟಪ ಮಾತ್ರ ಒಂದು ಚೂರು ಕೂಡ ಅಲುಗಾಡಿಲ್ಲ. ನೀವು ನೋಡ್ತಾ ಇದ್ದೀರಿ ಹಿಂದೆ ಎಷ್ಟು ಗಟ್ಟಿಮುಟ್ಟಾಗಿದೆ ಅಂತ. ಎಷ್ಟು ದೊಡ್ಡ ಕಲ್ಲಿನ ಕಂಬಗಳು ಹಾಕ್ಬಿಟ್ಟು ಕಟ್ಟಿದ್ದಾರೆ ಅಂತ ನೀವು ಅಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ದೊಡ್ಡ ಕಲ್ಲುಗಳಿಂದ ಕಟ್ಟಿದ್ದಾರೆ. ಬಟ್ ಗೋಡೆ ಸ್ವಲ್ಪ ಶಿಥಿಲಗೊಂಡಿದೆ. ನೋಡಿ ಅಲ್ಲೊಂದು ಕಮಾನ್ ಕೂಡ ಇದೆ, ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇವಾಗ ನೋಡಿ ಅಲ್ಲಿ ಒಂದು ಕಮಾನ್ ಕೂಡ ಅಲ್ಲಿದೆ, ನೋಡ್ಬೋದು. ಅದೆಲ್ಲ ಕೂಡ ಟಿಪ್ಪು ಸುಲ್ತಾನ್, ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕಟ್ಸಿರೋ ಅಂಥವು. ಅಂದರೆ ತುಂಬಾ ಜಾರುತ್ತೆ ನೋಡಿ. ಇವಾಗ ನಾನು ಬೀಳ್ತಿದ್ದೆ. ಅಂದರೆ ಅವೆಲ್ಲವೂ ಕೂಡ ಅಂದರೆ ಕಲ್ಲಿನ ಗೋಡೆಯ ಮೇಲೆ ಏನು ಇಟ್ಟಿಗೆಯಿಂದ ಏನು ಕಟ್ಸಿರ್ತಾರೆ ಇದೆಲ್ಲವೂ ಕೂಡ ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಕಟ್ಸಿರೋ ಅಂಥವೇ ಆಗಿರ್ತವೆ. ನೋಡಿ ಎಷ್ಟು ದೊಡ್ಡ ಕೋಟೆ ಅಂದರೆ ಇದು ಬೃಹದಾಕಾರವಾದ ದೊಡ್ಡ ಕೋಟೆ ಇದು ನಿಜವಾಗ್ಲೂ. ಈ ಕೋಟೆಗೆ ತುಂಬಾ ಇತಿಹಾಸ ಇದೆ. ಆದರೆ ಇದನ್ನು ನಮ್ಮ ಸರ್ಕಾರಗಳು ಮುನ್ನೆಲೆಗೆ ತರದೇ ಇರೋದು ಒಂದು ದುರದೃಷ್ಟ ಅಂತಲೇ ಹೇಳ್ಬೋದು. ಬನ್ನಿ, ಇನ್ನೂ ಬೇಕಾದಷ್ಟಿದೆ ಈ ಕೋಟೆ ಬಗ್ಗೆ ನೋಡೋದು, ತಿಳ್ಕೊಳ್ಳೋದು. ನಾನು ನಿಮಗೆ ಇತಿಹಾಸನ ತಿಳಿಸ್ಕೊಡ್ತೀನಿ. ಇನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಈ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ, ಮತ್ತು ಪೂರ್ತಿ ವಿಡಿಯೋನ ನೋಡಿ. ಯಾಕೆಂದರೆ ಆವಾಗಲೇ ನೀವು ಈ ಕೋಟೆ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗೋದು, ಮತ್ತು ಈ ಕೋಟೆನ ನೋಡೋಕ್ಕಾಗೋದು ಕೂಡ. ಯಾಕೆಂದರೆ ಎಷ್ಟೋ ಜನ ಕೋಟೆಗಳಿಗೆ ಹೋಗೋದಕ್ಕೆ ಸಾಧ್ಯನೇ ಆಗೋಲ್ಲ, ನೋಡೋಕ್ಕಾಗಲ್ಲ. ಬಟ್ ನಾವು ತೋರಿಸ್ತೀವಿ, ಅದನ್ನು ನೀವು ನೋಡ್ಬೋದು.
ನೋಡಿ ಎಷ್ಟು ಬೃಹದಾಕಾರವಾದ ಕೋಟೆ ಇದು ಅಂದರೆ ಅಷ್ಟು ದೊಡ್ಡ ಕೋಟೆ ಇದು ನೋಡಿ, ನೀರಿನ ಹೊಂಡ ಇದು. ಆ ಕಡೆಯಿಂದನೇ ಬರೋಣ. ತುಂಬ ಸ್ಟೀಫ್ ಆಗಿದೆ ಬೆಟ್ಟಗಳು ನೋಡಿ, ನಿಮಗೆ ಈ ರಾಕ್ ಅಂತೂ ತುಂಬಾ ಸ್ಟೀಫ್ ಆಗಿದೆ. ನೋಡಿ ಇದು ನೀರಿನ ಹೊಂಡ ನೋಡಿ. ಆ ಕಡೆ ಎಷ್ಟು ನೀವು ಕಣ್ಣಾಯಿಸಿದ್ರು ಕೂಡ ಕೋಟೆನೇ ನೋಡೋಕ್ಕೆ ಸಿಗುತ್ತೆ. ನೋಡಿದ್ರೆ ನಿಮಗೆ ನೋಡಿ ಇದೆಲ್ಲ ಕೋಟೆನೇ. ನೋಡಿ ಇಲ್ಲೊಂದು ಮಂಟಪ ಇದೆ, ಬಹುಶಃ ಇದು ದೇವಸ್ಥಾನ ಇದೆ. ಯಾವ ದೇವಸ್ಥಾನ ನೋಡೋಣ. ಈ ಒಂದು ದೇವಸ್ಥಾನ ಇದೆ ನೋಡಿ. ಇಲ್ಲಿ ಶಿವಲಿಂಗ ಮತ್ತು ದೇವಸ್ಥಾನ ಇದೆ. ಇಲ್ಲಿ ನೋಡಿ ಎರಡೂ ಕಡೆ ಕಲಾಕೃತಿಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂತ. ನೋಡಿ ಇಲ್ಲಿ ಶಿವಲಿಂಗ ಮತ್ತು 2 ಆನೆಗಳು ನೋಡಿ. ಅಲ್ಲಿ ಶಿವಲಿಂಗ ಇದೆ, ಶಿವಲಿಂಗದ ಮೇಲೆ ಗಣೇಶನನ್ನು ಕೂರಿಸಿದ್ದಾರೆ ಅಷ್ಟೇ, ಒಳಗಡೆ ಇರೋದು ಬೇರೆ ಏನಿಲ್ಲ. ಇದರ ಮುಂದೆ ಬೃಹದಾಕಾರವಾದ ನೀರಿನ ಹೊಂಡ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಕೂಡ ಮಾಡ್ಬೋದು. ಫ್ರೆಂಡ್ ಜೊತೆ ಬಂದರೆ ನೀವು ಆರಾಮಾಗಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಕೊಂಡು ಎಂಜಾಯ್ ಮಾಡ್ಕೊತ ಹೋಗ್ಬೋದು ಮಳೆಗಾಲದಲ್ಲಿ ಬಂದರೆ. ಬಟ್ಟು ಟ್ರೆಕ್ಕಿಂಗ್ ಮಾಡೋದಕ್ಕೆ ಮಳೆಗಾಲ ಪ್ರಿಫರೇಬಲ್ ಅಲ್ಲ, ಯಾಕಂದರೆ ತುಂಬ ನೀರು ಹರಿತಾ ಇರುತ್ತೆ, ಜಾರುತ್ತಾ ಇರುತ್ತೆ. ಯಾಕೆಂದರೆ ನೋಡಿ ಈ ಥರ ಎಲ್ಲ ಪಾಚಿ ಕಟ್ಟಿರೋದ್ರಿಂದ ತುಂಬಾ ಜಾರ್ತಾ ಇರುತ್ತೆ. ಬನ್ನಿ ಆ ಕಡೆ ಬಂದ್ಬಿಡೋಣ ರೌಂಡು. ಸ್ನೇಹಿತರೆ, ಮಳೆ ಬರೋ ಎಂದು ಎಲ್ಲ ಚಾನ್ಸಸ್ಸು ಕಾಣಿಸ್ತಾ ಇದೆ. ಹನಿ ಬೀಳ್ತಾ ಇದ್ದಾವೆ. ಕೋಟೆಯಲ್ಲಿ ಇದ್ದೀನಿ ಈಗ. ಓಕೆ, ಅಷ್ಟರೊಳಗಡೆ ಸ್ವಲ್ಪ ಕವರ್ ಮಾಡೋ ಪ್ರಯತ್ನ ಮಾಡ್ತೀನಿ ಬೇಗ. ಬನ್ನಿ ಹೋಗೋಣ. ಎಷ್ಟು ಜೋರಾಗಿ ಮಳೆ ಇಳ್ಕೊಂಡಿದೆ ಅಂತ ನೋಡ್ಬೋದು ನೀವು. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಇಳ್ಕೊಂಡಿದೆ. ಬಟ್ ಎಲ್ಲಿರಬೇಕು ಅಂದರೆ ಇಲ್ಲೆಲ್ಲ ಮಂಟಪಗಳೇನೋ ಇದ್ದಾವೆ, ತೊಂದರೆ ಏನಿಲ್ಲ ನನಗೆ. ವಿತ್ ರೈನ್ ಕೋಟ್ ಕೂಡ ಇದೆ, ಜೊತೆಯಲ್ಲೇನು ಪ್ರಾಬ್ಲಮ್ ಇಲ್ಲ. ಈ ಕೋಟೆನ ತೋರಿಸೋದಕ್ಕೇ ಅಷ್ಟು ಮಜಾ ಇದೆ ನೋಡಿ. ಅಲ್ಲೆಲ್ಲ ಮಳೆ ಬರ್ತಾ ಇದೆ, ಹನಿಗಳೆಲ್ಲ ಬೀಳ್ತಾ ಇದೆ ಒಂದೊಂದೇ. ಆದಷ್ಟು ಅಷ್ಟೊತ್ತಿಗೆ ನೋಡ್ಕೊಂಡು ಹೋಗೋಣ ಬನ್ನಿ. ನೋಡಿ ಮಳೆ ಬೀಳ್ತಾ ಇರೋದು ನಿಮಗೆ ಕಾಣಿಸ್ತಾ ಇರಬಹುದು. ನೋಡಿ ಇಲ್ಲೊಂದು ಮಂಟಪ ಇದೆ. ನೋಡಿ ಇಲ್ಲೊಂದು ಮಂಟಪ. ಮಳೆ ಬಂದೇ ಬಿಡ್ತು ಜೋರಾಗಿ. ಈಗ ನಾವು ಸ್ವಲ್ಪ ಸೇಫಾಗಿರೋ ಜಾಗಕ್ಕೆ ಸೇರಿಕೊಳ್ಳೋದೆ ಒಳ್ಳೆಯದು. ಅಷ್ಟರಲ್ಲಿ ಸ್ವಲ್ಪ ಎಲ್ಲ ಕವರ್ ಮಾಡ್ಕೊಂಬಿಡೋಣ. ಅಲ್ಲಿಗೆ ಹೋಗೋಣ ನಾವೀಗ. ಮಳೆ ಬರೋ ಅಷ್ಟೊತ್ತಿಗೆ ಮಳೆ ನಿಂತಮೇಲೆ ಸ್ವಲ್ಪ ಕವರ್ ಮಾಡೋಣ.
ಇದೆಲ್ಲ ನೋಡಿ. ಸಡನ್ನಾಗಿ ಯಾರಾದರೂ ಶತ್ರುಗಳು ಬಂದರೂ ಕೂಡ ಅವ್ರಿಗೆಲ್ಲ ಇವೆಲ್ಲ ಕಾಣಿಸೋದೇ ಇಲ್ಲ. ಇಲ್ಲೆಲ್ಲ ಇರೋದು ನೋಡಿ ಎಲ್ಲ ಕೋಟೆಗಳು. ಇಲ್ಲಿ ಗೋಡೆ ಇದೆ, ಅಲ್ಲೆಲ್ಲ ಗೋಡೆ ಇದೆ. ಮತ್ತು ಇಲ್ಲಿಗೆ ಹೆಂಗೆ ಗೊತ್ತಾಗುತ್ತೆ ಇಲ್ಲಿ ಕೋಟೆ ಇದೆ ಅನ್ನೋದಲ್ವಾ? ಆ ಥರ ತುಂಬ ಹೈಡ್ ಮಾಡಿ ಕೋಟೆನ ಕಟ್ಟಿದ್ದಾರೆ. ಯಾಕೆ ಈ ಕೋಟೆನ ಈ ಥರ ಕಟ್ಟಿದ್ದಾರೆ ಅನ್ನೋದನ್ನು ನಾನು ನಿಮಗೆ ಮುಂದೆ ಹೇಳ್ತೀನಿ. ಇನ್ನೂ ಕೋಟೆ ಸುಮಾರಿದೆ ಹತ್ಕೊಂಡು ಹೋಗೋದು. ಅದೆಲ್ಲ ಹೋಗ್ತಾ ಹೋಗ್ತಾ ನಾನು ನಿಮಗಿನ್ನು ಮುಂದೆ ತಿಳಿಸ್ಕೊಡ್ತೀನಿ. ಇಲ್ಲೊಂದು ಕಣಜ ಇದೆ, ನೋಡೋಣ ಬನ್ನಿ. ಆವಾಗಲೇ ನೋಡಿದ್ವಲ್ಲ ಅಲ್ಲೊಂದು ದೇವಸ್ಥಾನ ಇದೆ ಅಂತ, ದೇವಸ್ಥಾನದ ಹಿಂದೆಗಡೆನೇ ಒಂದು ಕಣಜ ಇದೆ. ಇದು ಕಣಜ, ಬಟ್ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂತ ಗೊತ್ತಿಲ್ಲ. ಇನ್ನೂ ಕೂಡ ಗಟ್ಟಿ ಮುಟ್ಟಾಗಿದೆ ಇದು ಕಣಜ. ಇದು ನಮಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಮೊದಲನೇ ದ್ವಾರ ಬಾಗಿಲಿಂದ ಸ್ವಲ್ಪ ಮುಂದಕ್ಕೆ ಬಂದರೆ ಇಲ್ಲಿ ನೀರಿನ ಹೊಂಡ ಇದೆಯಲ್ಲ, ಅದ್ರ ಪಕ್ಕದಲ್ಲೇ ಇದು ನಮಗೆ ನೋಡೋಕ್ಕೆ ಸಿಗುತ್ತೆ. ಇನ್ನು ಮುಂದಕ್ಕೆ ಹೋದರೆ ನಮಗೇನು ಸಿಗುತ್ತೆ ನೋಡೋಣ ಬನ್ನಿ. ಇನ್ನೂ ಮುಂದೆ ಹೋಗ್ತಾ ನಾನು ನಿಮಗೆ ಇನ್ನೂ ಹಿಸ್ಟ್ರಿ ಹೇಳೋದಿದೆ ಕೋಟೆ ಬಗ್ಗೆ, ಅದನ್ನು ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಈಗ. ಮೇಲೆ ಇಲ್ಲೊಂದು ಹೊಂಡ ಇದೆ, ಅದು ಏನು ನೋಡೋಣ. ನೋಡಿ ಸ್ನೇಹಿತರೆ, ಇಲ್ಲೊಂದು ನೀರಿನ ಹೊಂಡ ಇದೆ, ಚಿಕ್ಕ ಹೊಂಡ ಇದು. ಇದು ಆನೆಗಳಿಗೆ ಆಹಾರ ಕೊಡೋದಕ್ಕೆ ಬಳಸ್ತಾ ಇದ್ರು ಅಂತ ಕೆಲವೊಬ್ಬರು ಹೇಳಿರೋ ಮಾಹಿತಿಯನ್ನು ಆಧರಿಸಿ ಹೇಳ್ತಾ ಇದ್ದೀನಿ. ಇದು ಇಲ್ಲಿ ಆನೆಗಳಿಗೆ ಆಹಾರವನ್ನು ಕೊಡೋದಕ್ಕೆ ಯೂಸ್ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತೆ ಇದು.
ನೋಡಿ ಇಲ್ಲಿ ಒಳಗಡೆ ಇನ್ನೂ ಇದೆ. ಕಾಣಿಸ್ತಾ ಇದ್ದಾವೆ. ಆಹಾ, ಇದು ಪ್ರಕೃತಿಯ ವಿಸ್ಮಯ ಅಂತಲೇ ಹೇಳ್ಬೋದು. ಮತ್ತು ತುಂತುರು ಹನಿಗಳು ಇವೆಲ್ಲದರ ಜೊತೆ ನಾವು ಒಂದು ದಿನವನ್ನು ಪರಿಸರದ ಜೊತೆ ಎಂಜಾಯ್ ಮಾಡ್ತಾಯಿದ್ರೆ ನಿಜವಾಗ್ಲೂ ಒಂದು ನಮ್ಮ ಅದೃಷ್ಟ ಅಂತಲೇ ಹೇಳ್ಬೋದು. ಇದನ್ನು ಇಳ್ಕೊಂಡು ಕೆಳಗಡೆ ಹೋದರೆ ನೋಡಿ ಇಲ್ಲೂ ಒಂದು ಮಂಟಪ ಇದೆ. ಇದು ಕೂಡ ಅಷ್ಟೇ ದವಸ ಧಾನ್ಯಗಳನ್ನ ಶೇಖರಣೆ ಮಾಡೋದಕ್ಕೆ ಇರ್ತಕ್ಕಂಥ ಒಂದು ಮಂಟಪ. ಮತ್ತು ಇಲ್ಲೆಲ್ಲ ಕೂಡ ಇದೆ ಬಿಲ್ಡಿಂಗು, ಬಟ್ ಎಲ್ಲ ಬಿದ್ದೋಗಿದೆ. ಅವಶೇಷಗಳು ಮಾತ್ರ ಕಾಣಿಸ್ತಾ ಇದೆ ನೋಡಿ, ಗೋಡೆ ಅವಶೇಷಗಳು ಇವೆಲ್ಲನೂ ಪಾಯ ಅಂತ ಏನು ಕರಿತೀವಲ್ಲ ನಾವು, ಅದು ಇಲ್ಲೆಲ್ಲ ಕಾಣಿಸ್ತಾ ಇದೆ ನೋಡಿ. ಇಲ್ಲೆಲ್ಲ ಇದೆ ಅವಶೇಷಗಳೇ.
ನೋಡಿ ಅಲ್ಲೊಂದಿದೆ, ಮತ್ತು ಇದೆಲ್ಲನೂ ಅಷ್ಟೇ ಗೋಡನ್. ಇವೆಲ್ಲ ಶಸ್ತ್ರಾಗಾರನೂ ಆಗಿರ್ಬೋದು, ಅಥವಾ ಜೈಲು ಕೂಡ, ಸೆರೆಮನೆ ಕೂಡ ಆಗಿರ್ಬೋದು ಇದು ಅಂತ ಅನಿಸುತ್ತೆ ನನಗೆ. ಶಸ್ತ್ರಾಗಾರ ಅಥವಾ ಸೆರೆಮನೆ ಇವೆರಡರಲ್ಲಿ ಯಾವ್ದಾದ್ರು ಒಂದು ಆಗಿರುತ್ತಿದ್ದು ಬಹುಶಃ. ಸ್ನೇಹಿತರೆ, ಚಿಕ್ಕ ಬೋಪಾಲರ ಮರಣದ ನಂತರ ಆತನ ಕಿರಿಯ ಮಗನಾದ ಸಪ್ಪೇಂದ್ರನಿಗೆ ಪಟ್ಟವನ್ನು ಕಟ್ತಾರೆ. ತಂದೆ ಚಿಕ್ಕ ಬೋಪಾಲರ ಆರಂಭಿಸಿದ ಎಲ್ಲ ಕಾರ್ಯಗಳನ್ನು ಬಿಡದೆ ನಿರ್ವಹಿಸಿ ಅವನು ಮುಮ್ಮಡಿ ಚಿಕ್ಕೇಂದ್ರ ಅಂತ ಕೂಡ ಅನ್ಸ್ಕೊಳ್ತಾನೆ. ಸ್ನೇಹಿತರೆ, ಚಿಕ್ಕೇಂದ್ರನಿಗೆ 3 ಜನ ಮಕ್ಕಳು ಕೂಡ ಇರ್ತಾರೆ. ಅವರಿಗೆ ತಾನು ಜೀವಂತ ಇರುವಾಗಲೇ ಅವನ ಸಪ್ಪೇಂದ್ರ ತನ್ನ 3 ಜನ ಮಕ್ಕಳಾದ ಸಂಗಪ್ಪ ಗೌಡ, ಕಿರಿಯ ತೊಂಟಪ್ಪ ಗೌಡ ಮತ್ತು ಕಾಳಪ್ಪ ಗೌಡರಿಗೆ ಕ್ರಮವಾಗಿ ನಾಡಿನ ಚನ್ನರಾಯನದುರ್ಗ, ಮಿಡಿಗೇಸಿ ಮತ್ತು ಮಧುಗಿರಿಗಳನ್ನು ಹಂಚಿಕೆ ಮಾಡ್ತಾನೆ. ಇಲ್ಲೆಲ್ಲ ಕೋಟೆ ಬಿದ್ದೋಗಿದೆ, ಮಳೆ ಬಂದ್ಬಿಟ್ಟು ನೋಡಿ ಯಾವ ಥರ ಎಲ್ಲ ಕೊಚ್ಕೊಂಡು ಬಂದಿದೆ ಅಂತ, ಎಲ್ಲ ಬಿದ್ದೋಗ್ಬಿಟ್ಟಿದೆ. ಅದನ್ನೆಲ್ಲ ಈಗ ಮತ್ತೆ ಪುನರುಜ್ಜೀವನ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ಕೆಲಸ ಮಾಡ್ತಿದ್ದಾರೆ ನೋಡಿ. ಕಾಳ ಚಿಕ್ಕಪ್ಪನಿಗೆ ಮಧುಗಿರಿ ಕೋಟೆಯನ್ನು ವಹಿಸಿರ್ತಾರೆ. ಮತ್ತು ಅವರ ಸತ್ತ ನಂತರ ಮತ್ತು ಅವರ ಗತಕಾಲದ ನಂತರ ಅವರ ಮಕ್ಕಳಾದ 2 ಮಕ್ಕಳು ಅವ್ರಿಗಿರ್ತಾರೆ. ಅವರು ರಾಮಪ್ಪ ಗೌಡ ಮತ್ತು ತಿಮ್ಮಪ್ಪ ಗೌಡ ಅನ್ನೋ 2 ಮಕ್ಕಳು ಅವ್ರಿಗೆ ಇರ್ತಾರೆ. ಅವರಿಬ್ಬರಲ್ಲಿ ಅಧಿಕಾರದ ಆಸೆಗೆ ಕಲಹ ಉಂಟಾಗ್ಬಿಟ್ಟು ಅವರೇನು ಮಾಡ್ತಾರೆ, ಮೈಸೂರಿನ ಒಡೆಯರಾದ ಚಿಕ್ಕದೇವರಾಜ ಒಡೆಯರ ಸಹಾಯವನ್ನು ಕೋರಿ ತಿಮ್ಮಪ್ಪ ಗೌಡ ಹೋಗ್ತಾನೆ. ಅದನ್ನು ತಿಳ್ಕೊಂಡಂತಹ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ದೇವರಾಜಯ್ಯ ದಳವಾಯಿ ಏನಿರ್ತಾನಲ್ಲ, ಮೈಸೂರಿನ ದಳವಾಯಿ ದೇವರಾಜಯ್ಯನ ಮೈಸೂರು ಸೇನೆ ಆಕ್ರಮಣ ಮಾಡಿಬಿಟ್ಟು ಬಿಜ್ವಾರ ಮತ್ತು ಮಧುಗಿರಿ, ಚನ್ನರಾಯನದುರ್ಗ ಮತ್ತು ಮಿಡಿಗೇಸಿ ಕೋಟೆಗಳನ್ನ ಗೆದ್ಕೊಂಡ್ಬಿಡ್ತಾರೆ. ಸ್ನೇಹಿತರೆ, ಗೆದ್ಕೊಂಡು ಆದ ನಂತರ ಇವರೆಲ್ಲರನ್ನೂ ಕೂಡ ಅಣ್ಣ ತಮ್ಮಂದಿರನ್ನ ಎಲ್ಲರನ್ನೂ ಸೇರಿಸಿ ಸೆರೆಮನೆಯಲ್ಲಿ ಇಟ್ಬಿಟ್ಟು, ಅಂದರೆ ಅವರನ್ನು ಸೆರೆಮನೆಗೆ ಹಾಕ್ಬಿಡ್ತಾರೆ. ಸೊ ಅಲ್ಲಿಂದ ಇದೆಲ್ಲ ಸಂಪೂರ್ಣ ಪಾಳೆಯಪಟ್ಟು ಮೈಸೂರಿನ ಅರಸರ ಒಂದು ವಶ ಆಗಿಬಿಡುತ್ತೆ.
ಇಲ್ಲಿಂದ ಈ ಕಾವಲು ಗೋಪುರಗಳಿಗೆ ಹತ್ಕೊಂಡು ಹೋಗೋದಕ್ಕೆ ಮೆಟ್ಲುಗಳನ್ನು ಮಾಡಿದ್ದಾರೆ. ಇಲ್ಲಿ ನೋಡಿ ಎಷ್ಟು ಯೂಸ್ ಮೆಟ್ಲು ಮಾಡಿದ್ದಾರೆ ಅಂತ. ಅಂದರೆ ಇಲ್ಲೇನು ಬಂದು ಟಿಪ್ಪು ಸುಲ್ತಾನ್ ಆಗಿರಲಿ ಅಥವಾ ಹೈದರಾಲಿ ಆಗಿರಲಿ ಅಥವಾ ಚಿಕ್ಕದೇವರಾಜ ಒಡೆಯರ್ ಆಗಿರಲಿ ಇಲ್ಲೇನು ಬಂದು ವಾಸ ಮಾಡ್ತಾ ಇರಲಿಲ್ಲ. ಅವ್ರು ಯಾವುದಾದ್ರೂ ಯುದ್ಧಗಳ ಟೈಮಲ್ಲಿ ಮಾತ್ರ ಇಲ್ಲಿ ಬರ್ತಾಯಿದ್ರು, ಆಮೇಲೆ ಅವ್ರ ಪಾಡಿಗೆ ಅವ್ರು ಹೋಗ್ತಾಯಿದ್ರು. ಇಲ್ಲಿ ನೋಡ್ಕೊತಾ ಇದ್ದಿದ್ದು ಸ್ಥಳೀಯರಾದ ಸಾಮಂತರು ಅಂತ ಇರ್ತಾರೆ ಅವರು ಅಥವಾ ಸ್ಥಳೀಯ ಪಾಳ್ಯಗಾರರು. ಇದನ್ನು ಇಲ್ಲಿನ ಎಲ್ಲ ಪಾಳ್ಯ ಪಟ್ಟುಗಳನ್ನು ಕೂಡ ಅವ್ರಿಗೆ ವಹಿಸಿರ್ತಾರೆ. ಅವರು ಇದನ್ನೆಲ್ಲ ನೋಡ್ಕೊಂಡು ಮೇಂಟೈನ್ ಮಾಡ್ತಾ ಇರ್ತಾರೆ. ಅವರು ಯಾವುದಾದ್ರು ಸಭೆ ಸಮಾರಂಭಗಳಿದ್ದಾಗ ಅಥವಾ ಬೇರೆ ಏನಾದರೂ ಯುದ್ಧಗಳಿದ್ದಾಗ ಅಥವಾ ಏನೋ ಕ್ಲಿಷ್ಟಕರ ಸನ್ನಿವೇಶಗಳೇನಾದರೂ ಕ್ರಿಯೇಟ್ ಆದಾಗ ಅವರ ಒಂದು ಆಳ್ವಿಕೆಯ ಟೈಮಲ್ಲಿ ಆವಾಗ ಮಾತ್ರ ಅವರು ಇಲ್ಲಿಗೆ ಬರ್ತಾಯಿದ್ರು ಅಂತ ಹೇಳಲಾಗುತ್ತೆ. ಇದು ಇಲ್ಲಿಗೆ ಬರೋದಕ್ಕೆ ಇದ್ದಂತಹ ಎಂಟ್ರೆನ್ಸ್ ಇದು. ಇಲ್ಲೇನು ನೀವು ನೋಡ್ತಾ ಇದ್ದೀರಲ್ಲ ಇದು. ಬನ್ನಿ ಇನ್ನು ಮೇಲಕ್ಕೆ ಹೋಗಿ ಫುಲ್ಲು ಟಾಪನ್ನು ನೋಡ್ಕೊಂಡು ಬರೋಣ. ನೋಡಿ ಇದು ಒಂದು ವಾಚ್ ಟವರೇ, ಫುಲ್ಲು ಟಾಪಲ್ಲಿದೆ ಇದು. ಇಲ್ಲಿಂದ ನಮಗೆ ಈ ಥರ ನೋಡೋಕ್ಕೆ ಸಿಗುತ್ತೆ. ನೋಡಿ ಎಷ್ಟು ಬೃಹದಾಕಾರದ ಗೋಡೆಗಳು, ನೀವು ನೋಡ್ಬೋದು ಎಷ್ಟು ದೊಡ್ಡದಾಗಿ ಇಲ್ಲಿ ಕಟ್ಟಿದ್ದಾರೆ ಅಂತ. ಇವಾಗಿನ ಜನ್ರೇಷನವರು ಈ ಗೋಡೆ ಏನಿದೆಯಲ್ಲ ಇದರಲ್ಲೇ ಒಂದು ಮನೆಯೇ ಮಾಡಿಬಿಡ್ತಾರೆ ಬೇಕಾದರೆ. ಅಷ್ಟು ಯೂಸಾಗಿ ಒಂದು ಗೋಡೆನ ನಿರ್ಮಿಸ್ಕೊಂಡಿದ್ದಾರೆ ಅವರು. ಇದು ಒಂದು ವಾಚ್ ಟವರು. ಮೇಲೆ ಇಟ್ಟಿಗೆಗಳನ್ನು ಬಳಸಿ ಏನು ಕಟ್ಟಿದ್ರು ಅದು ಬಿದ್ದೋಗಿದೆ. ಕಲ್ಲಿಂದ ಕಟ್ಟಿರೋದೇನಿದೆ ಅದು ಮಾತ್ರ ಇದೆ. ನೋಡಿ ಇದು ಕೂಡ ಒಂದು ವಾಚ್ ಟವರ್. ನೋಡಿ ಇಲ್ಲಿ 2 ಹೋಲ್ ಕಾಣಿಸುತ್ತೆ. ಒಂದೇ ಹೋಲಲ್ಲಿ ನಿಮಗೆ 2 ಹೋಲ್ ಕಾಣಿಸುತ್ತೆ, ಕೆಳಗಡೆ ಒಂದು ಮೇಲ್ಗಡೆ ಒಂದು. ಇಲ್ಲಿಂದ ಅವ್ರನ್ನ ಗನ್ನಿಟ್ಟು ಶೂಟ್ ಮಾಡ್ಬೋದಾಗಿತ್ತು ಶತ್ರುಗಳನ್ನು. ನೋಡಿ ಇಲ್ಲಿರೋದು ಅತ್ಯಂತ ದೊಡ್ಡ ವಾಚ್ ಟವರ್. ಇಲ್ಲಿಗೆ ಹೋಗಬೇಕು ಅಂದರೆ ನಾವು ಈ ಥರ ಕಲ್ಲಿನ ಮೆಟ್ಲಿದೆ ಇಲ್ಲಿ, ಇದ್ರ ಮೇಲೆ ಇಲ್ಲಿ ಹೋಗಬೇಕಾಗಿರುತ್ತೆ. ಇದು ಒಂದು ವಾಚ್ ಟವರ್. ಈ ಸಂಸ್ಥಾನ ಮೈಸೂರಿನ ಚಿಕ್ಕದೇವರಾಜ ಒಡೆಯರ ವಶವಾಗುತ್ತೆ ಅಂತ ಆಗಲೇ ಹೇಳಿದೆ ನಾನು. 1704ರಲ್ಲಿ ಚಿಕ್ಕದೇವರಾಜ ಒಡೆಯರ ಮರಣದ ನಂತರ ಔರಂಗಜೇಬನು ಮೈಸೂರಿನ ಸಂಪೂರ್ಣ ಸಂಸ್ಥಾನವನ್ನು ತನ್ನ ಕೈವಶಕ್ಕೆ ತೆಗೆದುಕೊಳ್ತಾನೆ. ಅದಾದ ನಂತರ 1707ರಲ್ಲಿ ಸಂಪೂರ್ಣ ಸಂಸ್ಥಾನ ಮೊಘಲರ ವಶವಾಗುತ್ತೆ. ಅದಾದ ನಂತರ ಮೊಘಲರ ಸಾಮ್ರಾಜ್ಯದ ನಂತರ ಟಿಪ್ಪು ಸುಲ್ತಾನ್ ಮತ್ತು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಮೇಲೆ ಯುದ್ಧವನ್ನು ಮಾಡಿ ಸಂಪೂರ್ಣ ಸಂಸ್ಥಾನವನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ತನ್ನ ಕೈವಶಕ್ಕೆ ಪಡ್ಕೊಳ್ತಾರೆ. ಆ ಟೈಮಲ್ಲಿ ಇಲ್ಲಿನ ಸುತ್ತಮುತ್ತಲಿನ ಚನ್ನರಾಯದುರ್ಗ, ಮಧುಗಿರಿ ಮತ್ತು ಮಿಡಿಗೇಶಿ ಕೋಟೆಗಳನ್ನು ಇವರು ಅಭಿವೃದ್ಧಿಯನ್ನು ಪಡಿಸ್ತಾರೆ ಅಂತ ಹೇಳಲಾಗುತ್ತೆ. ಅದರಲ್ಲೂ ಕೂಡ ಇಷ್ಟು ವಿಶಾಲವಾದಂತಹ ಚನ್ನರಾಯನದುರ್ಗ ಕೋಟೆಯನ್ನು ಇವರು ಇನ್ನೂ ಮತ್ತಷ್ಟು ಹೆಚ್ಚಿನ ದರ್ಜೆಯ ಒಂದು ಕೋಟೆಯನ್ನಾಗಿ ಇವರು ಪರಿವರ್ತನೆ ಮಾಡ್ತಾರೆ. ನೀವು ಆಗಲೇ ನೋಡಿರ್ಬೋದು ಎಷ್ಟು
ದೊಡ್ಡದಾಗಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ ಅಂತ ಇಲ್ಲಿ ಬಂದು ಅಭಿವೃದ್ಧಿಯನ್ನು ಮಾಡ್ತಾರೆ. ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ, ಎಸ್ಪೆಷಲಿ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಈ ಕೋಟೆಯನ್ನು ಯಥೇಚ್ಛವಾಗಿ ಅಭಿವೃದ್ಧಿಯನ್ನು ಪಡಿಸ್ತಾನೆ ಆತ. ಆಮೇಲೆ ಇಲ್ಲಿ ಸಿಗ್ತಕ್ಕಂಥ ಖನಿಜಗಳನ್ನು ಉಪಯೋಗಿಸಿ, ಇಲ್ಲಿ ಹತ್ತಿರದಲ್ಲಿ ಸಿಗ್ತಕ್ಕಂಥ ಖನಿಜಾಂಶಗಳನ್ನು ಉಪಯೋಗಿಸಿ ಅವರು ತಮಗೆ ಬೇಕಾದಂತಹ ಶಸ್ತ್ರಾಸ್ತ್ರಗಳನ್ನು ತಯಾರಿಕೆ ಮಾಡಿಕೊಳ್ಳೋದಕ್ಕೆ ಒಂದು ಕಾರ್ಖಾನೆಯನ್ನು ಕೂಡ ಇಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಅಲ್ಲಿ ಕಬ್ಬಿಣದ ಕಚ್ಚಾ ತೈಲಗಳನ್ನು ಇಲ್ಲಿ ತಂದುಬಿಟ್ಟು ಅದನ್ನು ಕರಗಿಸ್ಬಿಟ್ಟು ಅವರಿಗೆ ಬೇಕಾದಂತಹ ಸಲಕರಣೆಗಳನ್ನು ಮಾಡೋದಕ್ಕೆ ಅವರ ಬೇರೆ ಬೇರೆ ಆಸ್ಥಾನಗಳಲ್ಲಿ ಬೇರೆ ಬೇರೆ ಕಡೆ ಇದ್ದಂತಹ ಒಂದು ಫ್ಯಾಕ್ಟ್ರಿಗಳಿಗೆ ಅವರು ಇಲ್ಲಿಂದ ರಾ ಮೆಟೀರಿಯಲ್ನ ಎಕ್ಸ್ಪೋರ್ಟ್ ಮಾಡ್ತಾ ಇರ್ತಾರೆ, ಅವರಿಗೆ ಬೇಕಾದಂತಹ ಒಂದು ಸಲಕರಣೆಗಳನ್ನು ಅವರು ತಯಾರು ಮಾಡಿಕೊಳ್ಳೋದಕ್ಕೆ. ಹಾಗಾಗಿಯೇ ಈ ಒಂದು ಕೋಟೆಯನ್ನು ಅವರು ಅಭೇದ್ಯ ಕೋಟೆಯನ್ನಾಗಿ ಪರಿವರ್ತನೆ ಮಾಡಿ ಇನ್ನೂ ಹೆಚ್ಚಿನದಾಗಿ ಇದಕ್ಕೆ ಕಾವಲು ಗೋಪುರಗಳಾಗಿರ್ಬೋದು, ವಾಚ್ ಟವರ್ಸ್ ಮತ್ತು ಇನ್ನೂ ಬೇರೆ ಬೇರೆ ಟೌನ್ಶಿಪ್ಗಳನ್ನು ಇವರು ಹೆಚ್ಚೆಚ್ಚಾಗಿ ಕಟ್ಟೋಕ್ಕೆ ಶುರು ಮಾಡ್ತಾರೆ. ನೋಡ್ಬೋದು ನೀವು, ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಈ ಟೌನ್ಶಿಪ್ ಎಲ್ಲ ಇದೆ ಅಂತ. ನಿಮ್ಗೆ ಆಗಲೇ ನಾನು ತೋರಿಸಿದ್ದೀನಿ, ಇದು ಈಗಲೂ ಕೂಡ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ರೀತಿಯ ಹ್ಯೂಜ್ ಟೌನ್ಶಿಪ್ಗಳನ್ನು ಮತ್ತು ಇಷ್ಟು ಅಭೇದ್ಯ ಕೋಟೆಗಳನ್ನು ಇವರು ನಿರ್ಮಿಸ್ತಾರೆ. ನೀವು ನೋಡ್ತಾ ಇರ್ಬೋದು ನೋಡಿ, ಈ ರೀತಿ ಇದನ್ನೆಲ್ಲ ಇವರು ಕಟ್ಟಿಸ್ತಾರೆ. ಮತ್ತು ಇವರು ಬಹುಶಃ ಎಲ್ಲಿ ಆ ಫ್ಯಾಕ್ಟ್ರಿಯನ್ನು ಮಾಡ್ತಾಯಿದ್ರು, ಆ ಕಬ್ಬಿಣ ಕರಗಿಸೋ ಕೆಲಸವನ್ನು ಮಾಡ್ತಾಯಿದ್ರು ಅಂದರೆ ಬಹುಶಃ ಅಲ್ಲಿ ಐಡನ್ ಪ್ಲೇಸ್ ಅಂತಿದೆ ಅಂತ ಹೇಳಿದೆ. ಆ ಕೋಟೆಯ ಹಿಂಭಾಗದಲ್ಲಿ ಅಲ್ಲೊಂದು ಬಾಗಿಲು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಅಲ್ಲಿ ಕಾಣಿಸ್ತಾ ಇರ್ಬೋದು, ಅಲ್ಲಿಂದ ಆ ಕಡೆಗೆ ಅದನ್ನು ಮಾಡ್ತಾಯಿದ್ರು ಅಂತ ಕಂಡು ಬರುತ್ತೆ. ಇಲ್ಲಿ ನೋಡಿದ್ರೆ ಇದೆಲ್ಲ ಟೌನ್ಶಿಪ್ ಇರುತ್ತೆ, ಆ ಕಡೆಗೆ ಆ ಕನ್ಸ್ಟ್ರಕ್ಷನ್, ಆ ಕೆಲಸ ಮಾಡುವಂಥ ಜಾಗ ಅದಾಗಿರುತ್ತೆ. ಯಾಕೆ ಅಂತಂದರೆ ಯಾವುದೇ ಒಂದು ಶತ್ರುಗಳು ಬಂದರೂ ಕೂಡ ಅಲ್ಲಿಗೆ ಅಷ್ಟು ಈಸಿಯಾಗಿ ಅಲ್ಲಿ ತಲುಪೋದು ಸುಲಭವಲ್ಲ. ಹಾಗಾಗಿ ಅಲ್ಲಿ ಅದನ್ನು ಮಾಡಿದರು ಅಂತ ಕಾಣುತ್ತೆ. ಸೊ ಹಾಗಾಗಿಯೇ ಇದನ್ನು ಅಷ್ಟು ಅಭೇದ್ಯವಾಗಿ, ಅಷ್ಟು ಅದ್ಭುತವಾಗಿ ಈ ಕೋಟೆಯನ್ನು ನಿರ್ಮಿಸಿದ್ದಾರೆ. ಇನ್ನು ಈ ಕೋಟೆ ನೋಡೋದು ತುಂಬಾ ಇದೆ. ಸ್ನೇಹಿತರೆ, ನಾನು ಈ ಒಂದು ಚನ್ನರಾಯನ ದುರ್ಗದ ಸಂಪೂರ್ಣ ಇತಿಹಾಸವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಅಂತ ನಾನು ಭಾವಿಸ್ತೀನಿ. ದಯವಿಟ್ಟು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಇದೇ ರೀತಿಯ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬನ್ನಿ, ಇನ್ನೂ ಕೂಡ ಈ ಕೋಟೆ ನೋಡೋದು ಇನ್ನೂ ಇದೆ. ಕೆಳಗಡೆ ಹೋಗ್ತಾ ನಾನು ಈ ಕಡೆಯಿಂದ ಬಂದೆ ಆವಾಗಲೇ. ಇವಾಗ ನಾವು ಈ ಕಡೆಯಿಂದ ಹೋದರೆ ಇನ್ನಷ್ಟು ನಾವು ನೋಡೋದು ಇದೆ. ಅದನ್ನು ಕೂಡ ನಾವೀಗ ನೋಡ್ತಾ ಈ ಕೋಟೆಯ ಒಂದು ಪ್ರವಾಸವನ್ನು ನಾವು ಮುಗಿಸ್ಬೋದು. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಇದು ಈಗ ಇನ್ನು ಮಳೆಗಾಲ ಈಗ ತಾನೇ ಶುರುವಾಗಿರೋ ಕಾರಣಕ್ಕೆ ನಾವು ಈಗ ಟ್ರೆಕ್ಕಿಂಗ್ ಮಾಡೋದಕ್ಕಾಗಿರ್ಬೋದು ಅಥವಾ ಈ ಒಂದು ಪ್ಲೇಸನ್ನು ಬಂದು ಒನ್ ಡೇ ಎಂಜಾಯ್ ಮಾಡೋದಕ್ಕೆ ನಿಜವಾಗ್ಲೂ ಇದು ಬ್ಯೂಟಿಫುಲ್ಲಾಗಿದೆ ಅಂತ ಹೇಳ್ಬೋದು. ಬೆಳಗಿಂದ ಸಂಜೆವರೆಗೂ ಕೂಡ ನಾವು ಇಲ್ಲಿ ಇರ್ಬೋದು. ಮಳೆ ಬಂದರೂ ಏನು ಟೆನ್ಷನ್ ಇಲ್ಲ. ಯಾಕೆ ಅಂತಂದರೆ ಬೇಕಾದಷ್ಟು ನಮಗೆ ಮಂಟಪಗಳು ಇಲ್ಲಿದ್ದಾವೆ. ಮಳೆಯಿಂದ ನಮ್ಮನ್ನು ಅವು ರಕ್ಷಣೆ ಕೊಡ್ತವೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ಇಲ್ಲಿ ಎಂಜಾಯ್ ಮಾಡ್ಬೋದು. ಇನ್ನೂ ಈಗ ತಾನೇ ಚಿಗುರ್ತಾ ಇರೋಂತಹ ಹುಲ್ಲುಗಾವಲು ಈಗ ತಾನೇ ಚಿಗುರ್ತಾ ಇದೆ. ಸೊ ಹಾಗಾಗಿ ನಾವು ಆರಾಮಾಗಿ ಈಗ ಓಡಾಡ್ಬೋದು. ಇನ್ನು ಸ್ವಲ್ಪ ದಿನ ಕಳೆದು ಬಂದರೆ ಜುಲೈ ಆಗಸ್ಟು ಆ ಥರ ಬಂದರೆ ನಮಗೆ ಇಲ್ಲಿ ಸಿಕ್ಕಾಪಟ್ಟೆ ಹುಲ್ಲುಗಾವಲು ಬೆಳೆದಿರುತ್ತೆ. ನಾವು ಓಡಾಡೋದಕ್ಕೂ ಕೂಡ ತುಂಬಾ ಕಷ್ಟ ಆಗ್ಬೋದು. ಸೊ ಹಾಗಾಗಿ ಈಗಲೇ ಬರೋಂಗಿದ್ರೆ ಈಗ ಬಂದು ನೋಡಿ, ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ. ನಾನು ನಿಮಗೆ ಎಲ್ಲ ಫುಟೇಜ್ನೂ ಕೂಡ ನಾನು ನಿಮಗೆ ತೋರಿಸಿದ್ದೀನಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ನೀವು ನಮ್ಮ ಇದಕ್ಕೂ ಕೂಡ ಹೋಗಿ ನೋಡ್ಬೋದು ಆಯಿತಾ. ನಮ್ಮ ಕಮ್ಯುನಿಟಿಲಿ ಹೋಗಿ ಕೂಡ ನೀವು ನೋಡ್ಬೋದು. ಅಲ್ಲೂ ಕೂಡ ಸಾಕಷ್ಟು ಫೋಟೋಗಳನ್ನ ಶೇರ್ ಮಾಡಿರ್ತೀನಿ. ಅಲ್ಲಿಂದ ನೀವು ನೋಡ್ಬೋದು ಈ ಟೌನ್ಶಿಪ್ ಎಷ್ಟು ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ ಅಂತ. ಆಗಿನ ಕಾಲದಲ್ಲೇನೆ 17ನೇ ಶತಮಾನದಲ್ಲೇ ಈ ಟೌನ್ಶಿಪ್ ಅಷ್ಟು ಅದ್ಭುತವಾಗಿ ಅವರು ಕಟ್ಟಿದ್ದಾರೆ. ನೀವು ಅದನ್ನು ಎಂಜಾಯ್ ಮಾಡ್ಬೋದು. ಒಂದು ದಿನಕ್ಕೆ ನೀವೇನಾದರೂ ಟ್ರೆಕ್ಕಿಂಗ್ ಅಥವಾ ನೀವು ಎಂಜಾಯ್ ಮಾಡಬೇಕು ಅಂತಂದರೆ ಈ ಒಂದು ಪ್ಲೇಸ್ ನಿಜವಾಗ್ಲೂ ಬ್ಯೂಟಿಫುಲ್ಲಾಗಿ
ನೀರಿನ ಹೊಂಡ ಇದೆ. ಈ ಕೋಟೆಯಲ್ಲಿ 4 ನೀರಿನ ಹೊಂಡಗಳಿದ್ದಾವೆ, ಇದೇ ಥರ ಕಟ್ಟಿರೋಂಥವು. ಮೇಲ್ಗಡೆ ಟಾಪಲ್ಲಿ ಒಂದಿದೆ, ಆ ಕಡೆ ಒಂದು ದೊಡ್ಡದೊಂದಿದೆ, ಆವಾಗಲೇ ಅಲ್ಲಿ ಸ್ವಿಮ್ಮಿಂಗ್ ಎಲ್ಲ ಮಾಡ್ಬೋದು ಅಂತ ಹೇಳಿದ್ನಲ್ಲ ಅದೊಂದು, ಮತ್ತು ಇದೊಂದು, ಮತ್ತು ಇಲ್ಲಿ ಮೇಲೆ ಒಂದಿದೆ ನೋಡಿ, ಈಗ ತೋರಿಸಿದ್ನಲ್ಲ ಇದೊಂದು. ಟೋಟಲಾಗಿ 4 ಇದ್ದಾವೆ ಇಲ್ಲಿ ನೀರಿನ ಹೊಂಡಗಳು. ಸಾಕಾಗುತ್ತೆ, ಅಲ್ಲಿ ಏನು ದೊಡ್ಡದಿದೆಯಲ್ಲ ಅದೊಂದೇ ಸಾಕಾಗುತ್ತೆ ನೀರು ಪೂರೈಸೋದಕ್ಕೆ. ಬಟ್ ಇವೆರಡನ್ನೂ ಕೂಡ ಅಡಿಷನಲ್ಲಾಗಿ ಕಟ್ಕೊಂಡು ಸ್ನೇಹಿತರೆ, ಇದಿಷ್ಟು ಚನ್ನರಾಯನದುರ್ಗದ ವೈಭವ. ಇದೇ ರೀತಿಯ ಬೇರೆ ಬೇರೆ ವೈಭವಗಳನ್ನು ನೀವು ನಮ್ಮ ಚಾನಲಲ್ಲಿ ನೋಡಬೇಕು ಅಂತಂದರೆ ನೀವು ಮಾಡಬೇಕಾಗಿರೋದಿಷ್ಟೇ, ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಕೂಡ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದೇನಂತಂದರೆ, ಒಂದು ಸಲ ಆದರೂ ಈ ಒಂದು ಬೆಟ್ಟಕ್ಕೆ ಬಂದು ವಿಸಿಟ್ ಮಾಡಿ. ತುಂಬಾ ಬ್ಯೂಟಿಫುಲ್ ಆಗಿದೆ ಬೆಟ್ಟ. ಮತ್ತು ಸುತ್ತಮುತ್ತಲಿನ ವ್ಯೂ ಕೂಡ ನಾನು ನಿಮಗೆ ತೋರಿಸ್ತೀನಿ ನೋಡಿ ಮತ್ತೊಮ್ಮೆ, ಎಷ್ಟು ಅದ್ಭುತವಾಗಿದೆ. ಸುತ್ತಲೂ ಕೂಡ ನೋಡಿ ಮಳೆ ಬರ್ತಾ ಇದೆ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಸೊ ಇದು ಬನ್ನಿ, ನೀವು ಕೂಡ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಗಜಕೇಸರಿ ವೈಭವ ಯೂಟ್ಯೂಬ್ ಚಾನಲ್. ಬಾಯ್, ಲವ್ ಯು ಆಲ್.